ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿಜಕ್ಕೂ ಇವತ್ತು ಏನೋ ಒಂದು ಅದೃಷ್ಟ ಮಾಡಿದೀವಿ ಅಂತ ಅನಿಸ್ತಾ ಇದೆ. ಎಂಥ ಸೊಬಗಿನ ಪ್ರಕೃತಿ ಮಧ್ಯೆ ನಾವು ಕೂತು ಇವತ್ತಿನ ಸಂಚಿಕೆಯನ್ನ ಮಾಡ್ತಾ ಇದ್ದೀವಿ. ಕಳೆದ ಸಂಚಿಕೆಯಲ್ಲಿ ಬಹುಶಃ ನೀವು ನೋಡಿದ್ರೆ ನಿಮ್ಗೆ ನೆನಪಿರ್ಬೋದು, ಗುರೂಜಿ ಇತ್ತೀಚೆಗೆ ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡೋಕೆ ಕರ್ನಾಟಕದ ಇಂಥ ವಿಭಿನ್ನವಾದ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ. ಸೊ ಅವರು ಹೋಗುವಂತ ಲೊಕೇಶನ್ಸ್ ಕೂಡ ಒಂಥರ ನಮ್ಗೆ ತುಂಬಾ ಇನ್ಸ್ಪೈರಿಂಗ್ ಅಂತ ಅನ್ಸುತ್ತೆ. ನೋಡಿ, ಇಲ್ಲಿ ಯಾವ್ದೋ ಒಂದು ಅದ್ಭುತವಾದ ಜಾಗದಲ್ಲಿ ಇವತ್ತಿದ್ರು, ಅವ್ರೇನೋ ಜಾಗ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ರು. ಸೊ ಇವತ್ತು ಕೂಡ ವಿಭಿನ್ನವಾದಂತ ವಿಶೇಷವಾದಂತ ಪ್ರಕೃತಿಯ ಮಡಿಲಿನ ಇಂಥ ಅದ್ಭುತವಾದ ಜಾಗದಲ್ಲಿ ಒಂದು ಎಪಿಸೋಡ್ ಶೂಟ್ ಮಾಡೋಣ ಅಂತ ಅಂದ್ರು ಗುರುಜಿ. ಸೊ ನಮ್ಗೆ ಅದೃಷ್ಟ ಅಂತ ಅನ್ನಿಸ್ತು, ಬಂದಿದ್ದೀವಿ. ನಿಜಕ್ಕೂ ವಿಶ್ವಕ್ಕೆ ಕನೆಕ್ಟ್ ಆಗ್ತಿರುವಂತ ಎಲ್ಲ ಅನುಭವ ನಮಗೆ ಆಗ್ತಾ ಇದೆ, ವಿಡಿಯೋ ನೋಡುವಂತ ನಿಮಗೂ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಇನ್ನು ತಡ ಮಾಡೋದು ಬೇಡ, ಎಪಿಸೋಡ್ ಶುರು ಮಾಡೋಣ. ಇನ್ನು ಮುಂದಿನ ಕ್ಲಾಸಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಈಗಾಗಲೇ ಗೊತ್ತಿದೆ. ಜೂನ್ 18ನೇ ತಾರೀಕು ಬೆಂಗಳೂರಿನ ಗಾಂಧಿ ಭವನ ಶೇಷಾದ್ರಿಪುರಂನಲ್ಲಿರುವಂತಹ ಗಾಂಧಿ ಭವನ ಆಡಿಟೋರಿಯಂನಲ್ಲಿ ಕ್ಲಾಸಸ್ ನಡೆಯುತ್ತೆ. ರಿಜಿಸ್ಟ್ರೇಷನ್ಸ್ ಆನ್ ಆಗಿದೆ, 75% ಸೀಟ್ಸ್ ಆಲ್ರೆಡಿ ಫಿಲ್ ಆಗಿದೆ. ಅದು ಕೂಡ ಈ ಸಲ ಕ್ಲಾಸಸ್ ಬರೋರಿಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಕರ್ಮ ಸಿದ್ಧಾಂತದ ಬಗ್ಗೆ ವಿಶೇಷವಾಗಿ ಹಿಂದೆಂದೂ ಹೇಳದಂತ ವಿಚಾರಗಳನ್ನ ಈ ಕ್ಲಾಸಸ್ ನಲ್ಲಿ ಗುರುಜಿ ತಿಳಿಸ್ಕೊಡ್ತಾರೆ. ಅದೇನು ಅಂತ ಒಂದು ಜಸ್ಟ್ ಕಳೆದ ಎಪಿಸೋಡ್ಸ್ ನಲ್ಲಿ ಹೇಳಿದ್ದೆ. ಜೊತೆಗೆ ಬರುವಂತ ಕೆಲವರಲ್ಲಿ ಆಯ್ಕೆ ಮಾಡಿ SSLC ಫೇಲ್ ಆಗಿರುವಂತಹ ಒಂದಷ್ಟು ಜನರನ್ನ ಆಯ್ಕೆ ಮಾಡಿ ಅವರಿಗೆ ಉಚಿತ ಎಂಟ್ರಿ ಇರುತ್ತೆ. ಒಂದಷ್ಟು ಸಿಂಗಲ್ ಪೇರೆಂಟ್ಸ್ಗೆ ಕೂಡ ಉಚಿತ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಇನ್ನು ಬರ್ತಾ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ, ಈಗ ಆಲ್ರೆಡಿ ಪ್ರಿಪೇರ್ ಆಗ್ತಾ ಇದ್ದೀರಾ ಕ್ಲಾಸಸ್ಗೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಬಾವಿ ನೀರು ಅಥವಾ ಕುಡಿಯಲು ಯೋಗ್ಯವಾಗಿರುವಂತಹ ನೀರು, ಮಳೆ ನೀರಾಗಿರ್ಬೋದು, ನೋಡಿ ಇಂಥ ಫ್ರೆಶ್ ಆಗಿರುವಂತಹ ಈ ತರ ನೀರು. ಸೊ ಈ ತರ ನೀರನ್ನ ಒಂದು ಬಾಟಲ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಬನ್ನಿ. ಅಲ್ಲೊಂದು ವಿಶೇಷವಾದಂತ ವಿಚಾರವನ್ನ ಅದ್ರ ಬಗ್ಗೆ ಯಾಕೆ ಅಂತ ಗುರುಜಿ ಅಲ್ಲಿ ತಿಳಿಸ್ಕೊಡ್ತಾರೆ. ಬನ್ನಿ, ವೆಲ್ಕಮ್ ಮಾಡೋಣ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಇವತ್ತಿನ ಸಂಚಿಕೆಗೆ. ಗುರುಗಳೇ ನಮಸ್ತೆ. ನಮಸ್ತೆ. ನಮಸ್ತೆ ಲಕ್ಷ್ಮಿ. ಗುರುಗಳೇ, ಫಸ್ಟ್ ಆಫ್ ಆಲ್ ಪರ್ಸನಲ್ ಆಗಿ ಥ್ಯಾಂಕ್ ಯು ಸೋ ಮಚ್. ಇಂಥ ಪ್ಲೆಸೆಂಟ್ ಜಾಗ, ಬಹುಶಃ ಒಂದು ಕಾಂಕ್ರೀಟ್ ವರ್ಲ್ಡ್ ಅಲ್ಲಿ ನಾವೇ ಮುಳುಗೋಗಿರ್ತೀವಿ. ಇಂತಹ ಪ್ಲೇಸಸ್ ನ ನೋಡೋಂತ ಅವಕಾಶ ನಮ್ಗೆ ಸಿಗೋದೇ ಇಲ್ಲ. ಇವತ್ತು ನಿಮ್ಮ ಮುಖಾಂತರ ನಾವು ಈ ಜಾಗ ನೋಡೋ ತರ ಆಯ್ತು. ಎಲ್ಲೂ ಹುಡುಕ್ತೀರಾ ಈ ತರ ಜಾಗನ. ಅಂಡ್ ಅಕಾರ್ಡಿಂಗ್ ಟು ಯು ಗುರುಗಳೇ, ಪ್ರಕೃತಿ ಅಂದ್ರೇನೆ ಒಂದು ವಿಶೇಷ. ಈ ಜುಳು 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 ಸೌಂಡ್ ಕೇಳ್ತಾ ಇದ್ರೆ ಒಂಥರ ಏನೋ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್, ಪ್ಲೆಸೆಂಟ್ ಫೀಲಿಂಗ್ ಆಗುತ್ತೆ. ಅದು ನೀರಿನ ಬಗ್ಗೆ, ಈ ತರ ಪ್ರಕೃತಿನಲ್ಲಿ ವಿಶೇಷವಾಗಿ ನೀರಿನ ಸ್ಥಾನ ನಮ್ಮ ಮನಸ್ಸಿಗೆ, ನಮ್ಮ ಜೀವನಕ್ಕೆ ಯಾವ ರೀತಿ ಒಂದು ಪಾಸಿಟಿವಿಟಿ ತುಂಬಬಹುದು ನಿಮ್ಮ ಪ್ರಕಾರ? ವೆರಿ ವೆರಿ ಬ್ಯೂಟಿಫುಲ್. ತುಂಬಾ ಸಲ ನಾನು ಹೋಗ್ತಾನೆ ಇರ್ತೇನೆ. ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ದಟ್ ಐ ಹ್ಯಾವ್ ಕಮ್, ಬಟ್ ಐ ಕೀಪ್ ಗೋಯಿಂಗ್. ಓಕೆ, ಸೊ ಎಲ್ಲರೂ ಹೋಗ್ಬೇಕು. ನೀವು ಹೋಗಿ, ಆಮೇಲೆ ನೀವು ಹೋಗಿ, ಎಲ್ಲರೂ ಹೋಗಿ. ನೇಚರ್ ಇಸ್ ಸೋ ಬ್ಯೂಟಿಫುಲ್. ನೀವೇನು ಮಾಡ್ಲಿಕ್ಕಿಲ್ಲ ಅಲ್ಲಿ. ಮನೆಯಲ್ಲಿ ಮನಿ ಮೆಡಿಟೇಷನ್ ಮಾಡ್ಬೇಕು. ಇಂಥ ಜಾಗಕ್ಕೆ ಬಂದ್ರೇನೆ ಯು ಆರ್ ಆಲ್ರೆಡಿ ಇನ್ ದಟ್ ಝೋನ್. ಸೊ ನಾವು ಕೇಳಿದ್ದೆಲ್ಲ ಇಲ್ಲಿ ಪಡ್ಕೊಳ್ಬಹುದು. ಸೊ ಹಾಗಾಗಿ ನೇಚರ್ಗೆ ತುಂಬಾ ಕನೆಕ್ಟ್ ಆಗ್ಬೇಕು ನಾವು. ನೇಚರ್ ಇಸ್ ಸೋ ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್. ಸೊ ನೇಚರ್ ಇಸ್ ನಥಿಂಗ್ ಬಟ್ ಯೂನಿವರ್ಸ್. ಸೊ ಹಾಗಾಗಿ ಇಟ್ಸ್ ಲವ್ಲಿ. ಏನ್ ಗೊತ್ತಾ ಲಕ್ಷ್ಮಿ, ತುಂಬಾ ಸಲ ನಾವು ನಮ್ಮ ಸ್ಟುಡಿಯೋದಲ್ಲಿ ಮಾತಾಡಿ ಅದೇ ಬೇರೆ ಅನ್ಸ್ಬಿಟ್ಟಿದೆ, ಈ ಲೋಕನೇ ಬೇರೆ ಅನ್ಸ್ತಿದೆ. ಸೊ ನಾನೇನು ನಿಮ್ಮ ಹತ್ರ ಒಂದು ಕತೆ ಮೂಲಕ ಏನೋ ಒಂದು ಹೇಳ್ತೇನೆ ಇವತ್ತು ನಿಮ್ಗೆ. ಏನಪ್ಪಾ ಅಂತಂದ್ರೆ, ಒಂದು ಊರಿರುತ್ತೆ. ಆ ಊರಿಗೂ ಮತ್ತೊಂದು ಊರಿಗೂ ಸೊ ಹೊಳೆ ಹರಿತಾ ಇರುತ್ತೆ. ಇದೇ ರೀತಿ ಹೊಳೆ ಹರಿತಾ ಇರುತ್ತೆ. ಸೊ ಯಾರೇ ಆಗ್ಲಿ ಆಚೆ ಭಾಗಕ್ಕೆ ಹೋಗ್ಬೇಕಂತಂದ್ರೆ ಆ ಹೊಳೆ ಮುಖಾಂತರ ದೋಣಿಯಲ್ಲಿ ಹೋಗ್ಬೇಕಾಗಿರುತ್ತೆ. ಒಂದ್ಸಲ ಒಂದು ದೊಡ್ಡ ಪಂಡಿತರು ಬರ್ತಾರೆ. ಆ ಪಂಡಿತರು ಬಂದು ದೋಣಿಯಲ್ಲಿ ಕುತ್ಕೊಳ್ತಾರೆ. ಸೊ ಎಲ್ಲಾ ಜನಗಳು ಮಾಮೂಲಿ ಅವ್ರ ಊರಿಗೆ ಹೋಗುವಾಗೆ ಹೋಗ್ತಿರ್ತಾರೆ. ಇವರು ಬಂದು ಕುಳಿತುಕೊಂಡು ಹೋಗ್ತಿರ್ತಾರೆ. ಇದೇ ತರ ನೀರು, ಇದೇ ತರ ಅಂದ್ರೆ ಇಷ್ಟು ಚಿಕ್ಕದಲ್ಲ, ತುಂಬಾ ದೊಡ್ಡದಾಗಿ ಹೋಗ್ತಿರುತ್ತೆ. ದೊಡ್ಡ ಹೊಳೆ ಅದು. ಸೊ ತುಂಬಾ ಆಳ ಇರುತ್ತೆ ನೀರು. ಸೊ ದೋಣಿಯಲ್ಲಿ ಹೋಗ್ತಿರ್ಬೇಕಂತಂದ್ರೆ ಈ ಪಂಡಿತರು ತುಂಬಾ ಕಲ್ತ್ಬಿಟ್ಟಿದಾರಲ್ವ, ಜ್ಞಾನಿಗಳಲ್ವಾ, PhD ಅದು ಇದು ಏನ್ ಓದಿದಾರೋ ಗೊತ್ತಿಲ್ಲ, ಎಲ್ಲ ಕಲ್ತಿರೋರು. ಸೊ ಹಾದಿಯಲ್ಲಿ ಹೋಗ್ತಿರ್ಬೇಕಂದ್ರೆ ಸುಮ್ನೆ ಕುತ್ಕೊಂಡಿಲ್ಲ. ಅವ್ರ ಹತ್ರ ಯಾರ್ಯಾರಿದ್ರು ದೋಣಿಯಲ್ಲಿ, ಅವ್ರ ಹತ್ರ ಎಲ್ಲರ ಹತ್ರ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಏನೇನೋ ತುಂಬಾ ಗೊತ್ತಿರುತ್ತೆ, ಹೇಳ್ತಾ ಹೋಗ್ತಿರ್ತಾರೆ. ಬಟ್ ಆ ದೋಣಿಯಲ್ಲಿ ಎಲ್ಲ ಕೇಳಿಸ್ಕೊಂಡು ಹೋಗ್ತಿರ್ತಾರೆ. ಈಗಲ್ಲಿ ದೇ ವಿಲ್ ಬಿ ಲಿಸ್ನಿಂಗ್. ಸೊ ಅಟ್ ಒನ್ ಪಾಯಿಂಟ್ ನೋಡಿ, ಈಗ ಇಲ್ಲಿ ಆಲ್ರೆಡಿ ಹೆವಿ ಮಳೆ ಬರೋ ಸೈನ್ಸ್ ಸೂಚನೆಗಳಿದೆ. ಸೊ ಗುಡುಗು ಮಿಂಚೆಲ್ಲ ಇದೆಯಲ್ವಾ, ಇದೇ ರೀತಿ ಅಲ್ಲಿ ಹಾಗೆ ಆಗುತ್ತೆ. ಆ ಹೊಳೆಯಲ್ಲಿ ಸಾಗ್ಬೇಕಂತಂದ್ರೆ ಅಲ್ಲಿರೋರು ಕೇಳ್ತಾರೆ, ಸ್ವಾಮಿ ನಾವು ತುಂಬಾ ವರ್ಷಗಳಿಂದ ಇದೇ ರೀತಿ ಹೋಗ್ತಿದ್ದೇವೆ. ಓಕೆ, ಸೊ ಪ್ರತಿ ಸಲ ಹೋಗ್ತಿರ್ತೇವೆ. ಪ್ರತಿ ವರ್ಷ ಈ ರೀತಿ ಸಡನ್ ಆಗಿ ಮಳೆ ಬಂದ್ಬಿಡುತ್ತೆ, ಸಡನ್ ಆಗಿ ಬಿರುಗಾಳಿ ಬಂದ್ಬಿಡುತ್ತೆ, ಸಡನ್ ಆಗಿ ಏನೋ ಒಂದಾಗುತ್ತೆ. ಒಬ್ರಲ್ಲ ಒಂದ್ಸಲ ಎಲ್ಲ 2 ಸಲ, ಯಾವಾಗ್ಲೂ ಒಂದ್ಸಲ ಈ ದೋಣಿ ಮುಳುಗಿ ಸತ್ತಿರೋದು ತುಂಬಾ ಸಲ ಆಗಿದೆ. ಓಕೆ, ಸೊ ಹಾಗಾಗಿ ನಿಮಗೇನಾದ್ರೂ ಈಜು ಬರುತ್ತಾ? ಅಲ್ಲ, ನಮ್ಗೆ ಡೆಫಿನೆಟ್ ಆಗಿ ಗೊತ್ತು, ತುಂಬಾ ದೊಡ್ಡ ಜ್ಞಾನಿಗಳು ನೀವು.
ತುಂಬಾ ಕಲ್ತಿದ್ದೀರಾ, ನಿಮ್ಮ ಹತ್ರ ನಾವು ಕಲ್ತಿದೀವಿ. ಬಟ್ ಆದ್ರೆ ತುಂಬಾ ಬಿರುಗಾಳಿ ಎದ್ದಿದೆ, ಏನಾದ್ರೂ ಆಗ್ಬೋದು, ನಿಮಗೆ ಈಜೇನಾದ್ರೂ ಬರುತ್ತಾ ಅಂತ ಕೇಳ್ತಾರೆ. ಸೊ ಆಗ ಈ ಪಂಡಿತರು ಹೇಳ್ತಾರೆ, ಅರೆ ಮರಯ, ಎಲ್ಲ ನನ್ನ ಕಾಲೇಜು ಸ್ಕೂಲು ಅಲ್ಲಿ ಇಲ್ಲಿ ಕಲಿತಾ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟಿದ್ದೀನಿ, ನನಗೆ ಈಜೊಂದು ಬಿಟ್ಟು ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಸೊ ಆಗ ಅಚಾನಕ್ ಆಗಿ ಬಿರುಗಾಳಿ ಬಂದ್ಬಿಡುತ್ತೆ, ಅಚಾನಕ್ ಆಗಿ ನೀರು ಜಾಸ್ತಿ ಆಗುತ್ತೆ, ದೋಣಿ ಏನೋ ಮುಗ್ಸೋಗುತ್ತೆ. ಹಾಗಾಗಿ ಈ ಏನಿದಾರೋ ನಮ್ಮ ಸ್ವಾಮಿಗಳು ಪಂಡಿತರು ನೀರಲ್ಲಿ ಹೊರಟೋಗ್ತಾರೆ. ಸೊ ಈಗ ನನಗೆ ಹೇಳಿ, ಏನೇ ಗೊತ್ತಿರ್ಬೋದು, ನೀರಿನ ವಿಚಾರಕ್ಕೆ ಬಂದಾಗ ನಿಮಗೆ ನೀರಿನಲ್ಲಿ ಮುಳುಗಿದಾಗ ಈಜು ಬರ್ಬೇಕಾ? ಈಜು ಬಂದ್ರೆ ನೀವು ಸೇವ್ ಆಗ್ತಿರೋ, ಇಲ್ಲ ಎಲ್ಲ ಗೊತ್ತಿದ್ರೆ ಸೇವ್ ಆಗ್ಬಿಡ್ತಿರೋ? ಹೇಳಿ ನನಗೆ, ಯಾವಾಗ ಸೇವ್ ಆಗ್ತೀರಾ? ಈಜ್ ಬರ್ಲೇಬೇಕು ಖಂಡಿತ. ಹೌದು. ಅದೇ ರೀತಿ ನೋಡಿ, ಎಷ್ಟು ಸೈಂಟಿಫಿಕ್ ಆಗಿ ಡಿಸೈನ್ ಆಗಿದೆ ಯೂನಿವರ್ಸ್ ಅನ್ನೋದು. ಈ ಜಾಗ ನಂದೇ ಅನ್ಕೊಳ್ಳೋಣ, ಈ ಭೂಮಿ ಎಲ್ಲ ನಂದೇ, ಓಕೆ, ಇದು ನನ್ನ ಜಮೀನು, ನನ್ನ ಜಮೀನಲ್ಲಿರುವ ಬಾವಿ ಅನ್ಕೊಳ್ತೀನಿ. ಇದು ಫುಲ್ ನೀರಿದೆ ಬಾವಿಯಲ್ಲಿ, ನಾನ್ ಬಂದು ಆರ್ತೇನೆ, ನನ್ಗೆ ಈಜು ಬರಲ್ಲ. ಈಗ ನನ್ನ ಜಮೀನು, ನನ್ನದೇ ಬಾವಿ, ನನ್ನದೇ ನೀರ್ ಆದ್ರೂ ನೀರ್ ಹೇಳುತ್ತಾ ನಮ್ಮ ಓನರ್ ಬಂದು ಬೀಳ್ತಿದಾರೆ, ನಾನೇನು ಮಾಡಬಾರ್ದು, ಬದುಕಿಸ್ಬೇಕು ಅಂತ ಹೇಳುತ್ತಾ? ಅದೇ ಬೇರೆಯವ್ರು ಯಾರೋ ಬರ್ತಾರೆ, ಅವ್ರಿಗೆ ಏನು ಗೊತ್ತಿಲ್ಲ, ಓದೋಕು ಬರೆಯೋದಕ್ಕೂ ಎಂತದೂ ಗೊತ್ತಿಲ್ಲ, ಬಟ್ ಅವ್ರಿಗೆ ಈಜು ಮಾತ್ರ ಗೊತ್ತು. ಅವ್ರು ಬಂದು ನೀರಲ್ಲಿ ಬೀಳ್ತಾರೆ. ಈಗ ಅವ್ರು ಸೇವ್ ಆಗ್ತಾರೋ ಸೇವ್ ಆಗಲ್ವೋ? ಸೇವ್ ಆಗ್ತಾರೆ. ಸೊ ಹಾಗಾಗಿ ಜೀವನಕ್ಕೆ ಬೇಕಿರೋದು ಹೇಗೆ ನೀರಿಗೆ ಈಜು ಬೇಕೋ, ಅದೇ ರೀತಿ ಜೀವನಕ್ಕೆ ಜೀವಿಸೋದಕ್ಕೆ, ಅದ್ಭುತವಾಗಿ ನಾವು ಬಯಸಿದ್ದೆಲ್ಲ ಪಡ್ಕೊಳ್ಳೋಕೆ ಈ ಫೈನಾನ್ಷಿಯಲ್ ಎಜುಕೇಶನ್ ಅನ್ನುವಂಥದ್ದು ತುಂಬಾ 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 ಇಂಪಾರ್ಟೆಂಟ್. ಫೈನಾನ್ಷಿಯಲ್ ಎಜುಕೇಶನ್ ಗೊತ್ತಿಲ್ದಿದ್ರೆ, ಫೈನಾನ್ಷಿಯಲ್ ಎಜುಕೇಶನ್ ಒಂದು ಗೊತ್ತಿಲ್ದಿದ್ರೆ, ನಾವು ಏನೇ ಆಗಿರ್ಬೋದು ಲೈಫಲ್ಲಿ, ನಾವು ಎಷ್ಟೇ ಓದಿರ್ಬೋದು, ಎಂತ ದೊಡ್ಡ ವ್ಯಕ್ತಿನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಫೇಲ್ ಆಗೋದಂತೂ ಗ್ಯಾರಂಟಿ. ಸೊ ಹಾಗಾಗಿ ನಮ್ಮ ಒಂದು ಈಗಿನ ಸೊಸೈಟಿಗೆ, ಈ ಕಲಿಯುಗಕ್ಕೆ ನಮ್ಮೆಲ್ರಿಗೂ ಬೇಕಿರೋದು ಫಿನಾನ್ಷಿಯಲ್ ಎಜುಕೇಶನ್. ಕ್ವೈಟ್ ಫ್ರಾಂಕ್ಲಿ, no institution around the world, nobody teaches a subject called finance in any curriculum, in any university. ಸೊ ಈ ಸಬ್ಜೆಕ್ಟ್ ಅನ್ನ ಯಾಕೆ ಮುಚ್ಚಿಟ್ಟಿದಾರೋ ನನಗೆ ಗೊತ್ತಿಲ್ಲ, ಬಟ್ ಎಲ್ಲರೂ ಕಲಿಬೇಕು. ಇಟ್ ಈಸ್ ಅ ಬೇಸಿಕ್ ನೆಸೆಸಿಟಿ. ಇಫ್ ದರ್ ಇಸ್ ಎನಿಥಿಂಗ್ ಕಾಲ್ಡ್ ಅ ಫಸ್ಟ್ ಲ್ಯಾಂಗ್ವೇಜ್, ನಾವು ಸ್ಕೂಲು ಕಾಲೇಜ್ ಓಪನ್ ಮಾಡಿದಾಗ ಫಸ್ಟ್ ಲ್ಯಾಂಗ್ವೇಜ್ ಬಂದು ಫಿನಾನ್ಸ್ ಇರಬೇಕು. ಫಿನಾನ್ಸ್ ಮಾತ್ರ ಅಲ್ಲ, ಸಂಸ್ಕಾರ, ನಮ್ಮ ಭಾರತದ ಒಂದು ಕಲ್ಚರು, ಇವೆಲ್ಲ ಅಪ್ಲಿಫ್ಟ್ ಮಾಡಬೇಕು. ಇದು ಫಸ್ಟ್ ಲ್ಯಾಂಗ್ವೇಜ್. ಬೇರೆದು ಕನ್ನಡ, ಇಂಗ್ಲಿಷು, ಮತ್ತೆ ಮ್ಯಾಥಮೆಟಿಕ್ಸು, ಸೈನ್ಸು, ಇವೆಲ್ಲ ಆಮೇಲೆ ಇರಲಿ, ಓಕೆ. ಬಟ್ ಮೊದಲು ನಮ್ಮ ಸಂಸ್ಕಾರ, ನಮ್ಮ ವ್ಯಾಲ್ಯೂಸ್, ನಮ್ಮ ಕಲ್ಚರು, ಫಿನಾನ್ಸು, ಇವೆಲ್ಲ ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಬೇಕು. ಇದು ನನ್ನ ಕನಸು. ವೆರಿ ಇಂಪಾರ್ಟೆಂಟ್. ಲೈಫ್ ಲೀಡ್ ಮಾಡಕ್ಕೆ ಬೇಕಾಗಿರುವಂತದ್ದೇ. ಅದನ್ನ ಬಿಟ್ಟು ನಾವು ಬರೀ ಲ್ಯಾಂಗ್ವೇಜಸ್ ಮಾತುಕತೆನಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಅದೇ ನಮ್ಗೇನ್ ಗೊತ್ತಿರೋದು ಈಗ ಹೇಳಿ? ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್ ಅಲ್ವಾ? ಹಿಂದಿನ ಸಂಚಿಕೆಲ್ಲೂ ಹೇಳಿದೀವಿ, ಎಲ್ಲರಿಗೂ ಗೊತ್ತಿದೆ. ಈಗ 2 1s are 2, 2 2s are 4, 2 3s are 6 ಅಲ್ವಾ? ಏನ್ ಬರುತ್ತಾರೆ ಇದರಿಂದ? ಸೊ ಹಾಗಾಗಿ ನಾವು ಏನ್ ಬೇಕೋ ಅದನ್ನ ಕಲಿಬೇಕು. ಒಂದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಲಕ್ಷ್ಮಿ. ನನ್ನ ಹತ್ರ ಪರ್ಸನಲ್ ಮೀಟಿಂಗ್ ಒಬ್ರು ಬಂದಿದ್ರು. ಈಸ್ ಅ ಗೋಲ್ಡ್ ಸ್ಮಿತ್. ಸೊ ಅವರು ಬಂಗಾರ ಮಾಡುವವರು, ಬಂಗಾರವನ್ನು ಸೇಲ್ ಮಾಡುವವರು. ಎಂಟೈರ್ ಫ್ಯಾಮಿಲಿ ಬಂದಿತ್ತು ನನ್ನನ್ನ ಮೀಟ್ ಮಾಡ್ಲಿಕ್ಕೆ ಪರ್ಸನಲ್ ಆಗಿ. ಅವರು ಬಂದಿರುವಾಗ ಅಳ್ತಿದ್ರು ನನ್ನ ಹತ್ರ. ಇನ್ಸ್ಟೆಂಟ್ ಆಗಿ ಸ್ಟಾರ್ಟ್ ಕ್ರೈಯಿಂಗ್. ಅವರು ಗಂಡ ಹೇಳ್ತಿದ್ದಾರೆ ಹೆಂಡ್ತಿನ ನೋಡ್ಕೊಂಡು, ಸರ್ ನಾವು ಮೂಲತಃ ಬಂಗಾರದ ಒಂದು ವ್ಯಾಪಾರಿಗಳು, ಬಂಗಾರವನ್ನ ಮಾಡ್ತೇವೆ, ಬಂಗಾರವನ್ನ ಸೇಲ್ ಮಾಡ್ತೇವೆ. ಸೊ ಆದ್ರೂ ನನ್ನ ಹೆಂಡತಿಗೆ ನಾನು ಬಂಗಾರ ಕೊಡ್ಸ್ಲಿಕ್ಕೆ ಆಗ್ಲಿಲ್ಲ. ಈಗ ಅವ್ರೇನ್ ಹಾಕೊಂಡಿದಾರೋ ಅದು ಒರಿಜಿನಲ್ ಬಂಗಾರ ಅಲ್ಲ. ಸೊ ಉಮಾ ಗೋಲ್ಡ್ ಅಂತಾರಲ್ವಾ, ಆ ರೀತಿ ಗೋಲ್ಡ್ ಹಾಕಿರುವಂತದ್ದು. ನಾನು ಗೋಲ್ಡ್ ವ್ಯಾಪಾರಿ ಆಗಿದ್ರು, ಎಷ್ಟೋ ಎಕ್ಸ್ಪೀರಿಯನ್ಸ್ ಇದ್ರು, ಫಿನಾನ್ಷಿಯಲಿ ಎಷ್ಟೇ ಸೌಂಡ್ ಇದ್ರು, ಬಟ್ ಸರಿಯಾಗಿ ಏನ್ ಕಲಿಬೇಕು ಅದು ಕಲಿದೇ ಇದ್ದಾಗ ಈ ಫೇಲಿಯರ್ ಅನ್ನುವಂಥದ್ದು ನಿಮಗೆ ಹೊರತುಪಡಿಸಿಲ್ಲ, ನನಗೆ ಹೊರತುಪಡಿಸಿಲ್ಲ, ಇನ್ನೊಬ್ಬರಿಗೆ ಹೊರತುಪಡಿಸಿಲ್ಲ, ಎಲ್ಲರಿಗೂ ಒಂದೇ. ಯೂನಿವರ್ಸ್ ಎಲ್ಲರಿಗೂ ಒಂದೇ. ಯಾರು ಕಲ್ತಿರ್ತಾರೋ, ಯಾರಿಗೆ ಗೊತ್ತಿರುತ್ತೋ, ಅವ್ರು ಯಾವತ್ತೂ ಫೇಲ್ ಆಗೋದಿಲ್ಲ. ಸೊ ಹಾಗಾಗಿ ಆ ಗೋಲ್ಡ್ ಸ್ಮಿತ್ಗೆ ಮಾತ್ರ ನಾನು ಉದಾಹರಣೆ ಕೊಡ್ಲಿಲ್ಲ, ನಮ್ಮೆಲ್ರಿಗೂ. ಸೊ ನನ್ನ ಹತ್ರ CAಗಳು ಬಂದಿದ್ದಾರೆ,
ಯುನೋ ಸೊ ಡಾಕ್ಟರ್ಸ್ ಬಂದಿದ್ದಾರೆ, ಲಾಯರ್ಸ್ ಬಂದಿದ್ದಾರೆ, ಅಗ್ರಿಕಲ್ಚರ್ ಮಾಡೋರು ಬಂದಿದ್ದಾರೆ, ಗೃಹಿಣಿಯರು ಬಂದಿದ್ದಾರೆ, ಎಷ್ಟೋ ಜನ ಬಂದಿದ್ದಾರೆ, ತುಂಬ ಗೊತ್ತಿರೋ ಮೇಧಾವಿಗಳು ಬಂದಿದ್ದಾರೆ. ಸೊ ಬಟ್ ಎಲ್ಲ ಗೊತ್ತು, ಫಿನಾನ್ಸ್ ಬಗ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ವೆರಿ ವೆರಿ ಕ್ರೂಷಿಯಲ್. ನಾವು ತುಂಬ ಸಿನಿಮಾ ನಟಿಯರನ್ನ ನೋಡಿದ್ದೇವೆ. ಒಂದು ಕಾಲದಲ್ಲಿ ಆಗಿದ್ರು ಈಗಿದ್ರು, ಅಂತ ಒಳ್ಳೆ ಡೈರೆಕ್ಟರು ಆಕ್ಟರು ತುಂಬಾ ದುಡ್ಡು ಮಾಡಿದ್ರು ಅಂತ ಕೇಳಿರ್ತೇವೆ. ಬಟ್ ಈಗ ಮನೇನೂ ಇಲ್ಲ, ಮಠನೂ ಇಲ್ಲ, ಎಂತದೂ ಇಲ್ಲ, ಬಾಡಿಗೆ ಮನೆಗಳಲ್ಲಿರೋದು ಎಷ್ಟೋ ನಿದರ್ಶನಗಳಿದಾವೆ. ಹೆಸರುಗಳು ಹೇಳಲಿಕ್ಕೆ ಇಷ್ಟಪಡಲ್ಲ, ಬಟ್ ಆದ್ರೂ ನಿಮ್ಗೆ ಗೊತ್ತಿದೆ ಅಂತ ನನಗೆ ಗೊತ್ತಿದೆ. ಸೊ ಕ್ರಿಕೆಟರ್ಸ್ ಆಗ್ಬೋದು, ತುಂಬಾ ಪಾಪ್ಯುಲರ್ ಫಿಗರ್ಸ್, ಐ ಮೀನ್ ಒನ್ಸ್ ಅಪಾನ್ ಅ ಟೈಮ್. ಸೊ ದೇ ವರ್ ಆಲ್ ಡೂಯಿಂಗ್ ಗ್ರೇಟ್, ಬಟ್ ನೌ currently not in a good state. Financial management ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ. So they don't know, they failed miserably. So there are so many people like that. In fact, if I have to share with you, a lot of people get lottery all of a sudden. Lottery win ಆಗ್ಬಿಡ್ತಾರೆ. ಈ KBCL ಎಲ್ಲ 1 ಕೋಟಿ ಬಂತು, 5 ಕೋಟಿ ಬಂತು, 10 ಕೋಟಿ ಬಂತು ಅಂತ ಕೇಳಿದ್ದೇವೆ. ಏನಾಗುತ್ತೆ, ಬಂದಿದ್ದು ಬಂದ್ಬಿಡುತ್ತೆ, ಬಟ್ they don't want to manage it. So all of a sudden, by say in about a month's time or a year's time, ಮತ್ತೆ they back to square one. So they don't have anything, they would have lost everything. ಬಟ್ ಲಾಟ್ರಿಲಿ 1 ಕೋಟಿ ಬಂದಿದ್ದು ಸತ್ಯ, 5 ಕೋಟಿ ಬಂದಿದ್ದು ಸತ್ಯ, ಬಟ್ ಎಲ್ಲಿದೆ ಆ 5 ಕೋಟಿನ 100 ಕೋಟಿ ಮಾಡೋದು, 500 ಕೋಟಿ ಮಾಡೋದು, 1000 ಕೋಟಿ ಮಾಡೋದು ಇವ್ರಿಗೆ ಗೊತ್ತಿಲ್ಲ. ಸೊ ಫಿನಾನ್ಸ್ ಅಂದ್ರೆ ಬರೀ ಅರ್ನಿಂಗ್ ಮಾತ್ರ ಅಲ್ಲ ರೀ. ಅರ್ನ್ ಮಾಡೋದು, ಅದನ್ನ ಸೇವ್ ಮಾಡೋದು, ಅದನ್ನ ಅಭಿವೃದ್ಧಿ ಮಾಡೋದು, ಇನ್ವೆಸ್ಟ್ಮೆಂಟ್ ಮೂಲಕ ಅದನ್ನ ಡಬಲ್ ಮಾಡ್ತಾ ಹೋಗುವಂಥದ್ದು. ಸೊ ದಿಸ್ ಅ ಬ್ಯೂಟಿಫುಲ್ ಸಿಸ್ಟಮ್, ಇಟ್ಸ್ ಅ ಬ್ಯೂಟಿಫುಲ್ ಮೆಕಾನಿಸಮ್. ಸೊ ಎಲ್ಲರೂ ಅರ್ನ್ ಮಾಡೋದು ಸಹಜ. ಒಬ್ರು ಕಡಿಮೆ ಅರ್ನ್ ಮಾಡ್ಬೋದು, ಇನ್ನೊಬ್ರು ಜಾಸ್ತಿ ಮಾಡ್ಬೋದು, ಇನ್ನೊಬ್ರು ಮೀಡಿಯಂ ಆಗಿ ಮಾಡ್ಬೋದು. ಮಾಡೋದಂತೂ ಎಲ್ರಿಗೂ ಗೊತ್ತು, ಅರ್ನ್ ಮಾಡುವಂಥದ್ದು ದುಡ್ಡು, ಅದನ್ನ ಹೇಗೆ ಸೇವ್ ಮಾಡಬೇಕು, ಹೇಗೆ ಅಭಿವೃದ್ಧಿ ಮಾಡಬೇಕು. ಸೊ ದೀಸ್ ಆಲ್ ಥಿಂಗ್ಸ್ ವಿ ನೀಡ್ ಟು ಲರ್ನ್. ಸೊ ದೇರ್ ಇಸ್ ಲಾಟ್ಸ್ ಟು ಲರ್ನ್. ಸೊ ನಮ್ಮ ಕ್ಲಾಸಸ್ ಅಲ್ಲಿ ಬಂದ್ರೆ ಅಂತೂ ದೇ ಗೆಟ್ ಒಂಥರ ಬೇಸ್ಮೆಂಟ್, ಒಂದು ಫೌಂಡೇಶನ್ ಸಿಕ್ಬಿಡುತ್ತೆ ಅವ್ರಿಗೆ, ವಾಟ್ ಇಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ. ಅಷ್ಟು ಕಲ್ತ್ಕೊಂಡ್ಬಿಟ್ರೆ ಮುಂದಿನ ಜೀವನದಲ್ಲಿ ದೇ ಕ್ಯಾನ್ ಟೇಕ್ ಇಟ್ ಟು ದೆಮ್ಸೆಲ್ಫ್. ಅಬ್ಸಲ್ಯೂಟ್ಲಿ. ಕ್ಲಾಸಿಗೆ ಬರ್ಬೇಕೆ ಅಂತಂತಿಲ್ಲ ಲಕ್ಷ್ಮಿ, ನಮ್ಗೆ ಇಂಟ್ರೆಸ್ಟ್ ಒಂದಿದ್ರೆ ಸಾಕು. ನಾನು ಅಭಿವೃದ್ಧಿ ಆಗ್ಬೇಕಪ್ಪ, ನಾನು ಕಲಿಬೇಕು, ನಾನು ದೊಡ್ಡ ಮನುಷ್ಯ ಆಗ್ಬೇಕು ಅಂತ ನನ್ನ ಒಳಗಡೆ ಒಂದು ಕಿಡಿ ಇದ್ರೆ ಸಾಕು. ಕ್ಲಾಸಸ್ಸೇ ಬೇಕಂತ ಏನಿಲ್ಲ, ನಾವ್ ಹೇಗ್ ಬೇಕಾದ್ರೂ ಕಲಿಬಹುದು, ಬಟ್ ಕ್ಲಾಸಸ್ ಒಂದು ಶಾರ್ಟ್ ಕಟ್ ಇದ್ದಾಗ. ಸೊ ಯಾರೋ ಒಬ್ರು 10 ವರ್ಷ ತೆಗೆದುಕೊಳ್ಬೇಕು ಕಲಿಯೋದು ಅನ್ನೋದಾದ್ರೆ, ಒಂದು 5 ತಿಂಗಳಿಗೋ ಇಲ್ಲ 1 ವರ್ಷಕ್ಕೋ ಕಲಿಯುವಂಥದ್ದು ನಮ್ಮ ಕ್ಲಾಸಲ್ಲಿ ನಡೆಯುತ್ತೆ ಅಷ್ಟೇ. ಸೊ ಹಾಗಾಗಿ ಎಲ್ಲರೂ ಕಲಿಯೋಣ. ಸ್ಪೆಷಲಿ ಈ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಅಂತ ಏನಿದೆಯೋ, ದಟ್ ಈಸ್ ಡಿಸೈನ್ಡ್ ಓನ್ಲಿ ಫಾರ್ ದಿಸ್ ಸೇಕ್. ವಿ ನೀಡ್ ಟು ಅರ್ನ್ ಬಿಗ್. We need to grow fast, and then we have to become rich in the right way. Correct. So that is what it is. Hope it is understood. Yes. And this is a beautiful water. I am really enjoying this, so I don't want to take much of my time giving to you. So sure, amazing ಗುರುಗಳೇ. Thank you. ಈ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಅನ್ ಆಪರ್ಚುನಿಟಿ ಫಾರ್ ಅಸ್ ಟು ಲರ್ನ್ ಅಂತ. ಅಂಡ್ ಆಡಿಯನ್ಸ್ಗೂ ಅಷ್ಟೇ, ಈ ಕ್ಲಾಸಸ್ ಅನ್ನೋದು ಇಟ್ಸ್ ಅ ಬಿಗ್ ಆಪರ್ಚುನಿಟಿ. ಅವ್ರು ಹಿಂದೆಂದೂ ಕಲ್ತಿಲ್ಲ, ಬಟ್ ದೇ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್ ಅಂಡ್ ಅರ್ನ್ ಸಮಥಿಂಗ್ ಬಿಗ್ ಅಂಡ್ ಗೆಟ್ ಟು ಲರ್ನ್ ಸಮಥಿಂಗ್ ಬಿಗ್ ಅಂತ. ಗುರುಗಳೇ, ಈಗ ಟೆಕ್ನಿಕ್ಕು ನಾನು ಕ್ಯೂರಿಯಸ್ ಆಗಿದ್ದೀನಿ, ಇಂಥ ಅಟ್ಮಾಸ್ಫಿಯರ್ ಅಲ್ಲಿ ಪಟ್ಟಂತ ವರ್ಕ್ ಆಗುವಂತ ಸೂಪರ್ ಟೆಕ್ನಿಕ್ ಹೇಳ್ಬೇಕು ಇವತ್ತು. ಆಸಮ್. ಎನಿವೆ, ನಾನು ತುಂಬಾ ಸಲ ಹೇಳಿದ್ದೇನೆ ಈ ವಾಟರ್ ಟೆಕ್ನಿಕ್, ವಾಟರ್ ಅಲ್ಲಿ ಮೆಡಿಟೇಷನ್ ಮಾಡೋದು, ಡಿಟಾಕ್ಸಿಂಗ್ ಎಕ್ಸರ್ಸೈಸ್, ಆಮೇಲೆ ವಾಟರ್ ಅಲ್ಲಿ ಅಫರ್ಮೇಶನ್ ಬರೆಯುವಂಥದ್ದು ಇಸ್ ಸೋ ಪವರ್ಫುಲ್. ಸೊ ಯಾವತ್ತಾದ್ರೂ ನಿಮ್ಗೆ ಟೈಮ್ ಸಿಕ್ಕಿದ್ರೆ ಎಲ್ಲಾದ್ರೂ ಇಂಥ ಜಾಗಗಳಲ್ಲಿ ಸುಮ್ಮನೆ ಕೂತ್ಕೊಳ್ಳಿ, ನಿಮ್ಮ ಕೈನ ಇದ್ರೊಳಗಡೆ ಇಟ್ಬಿಟ್ಟು ನಿಮ್ಗೆ ಏನ್ ಬೇಕೋ ಅದು ಬರೀರಿ. ಇಟ್ ಈಸ್ ವೆರಿ ವೆರಿ ಪ್ರಿಸ್ಟೀನ್ ಅಂಡ್ ವೆರಿ ಕ್ಲೋಸ್ ಟು ನೇಚರ್, ಕ್ಲೋಸ್ ಟು ಯೂನಿವರ್ಸ್. ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಸೊ ಇದು ಒಂದು, ಎಲ್ಲಾದ್ರೂ ಚಾನ್ಸ್ ಸಿಕ್ಕಿದ್ರೆ ಅಫರ್ಮೇಶನ್ ನೀರಿನಲ್ಲಿ ಬರೀರಿ. ಇದು ಒಂದು. ಎರಡನೇದೇನ್ ಗೊತ್ತಾ ಲಕ್ಷ್ಮಿ, ಶನಿವಾರದ ದಿನ ಸ್ಯಾಟರ್ಡೇಸ್ ಮನೆಯಲ್ಲಿ ನೀರು ತೆಗೆದುಕೊಂಡು ನೀರಿಗೆ ಉಪ್ಪು ಹಾಕಿ, ಒಂದ್ ಇಡೀ ಉಪ್ಪು ಹಾಕಿ ಈ ಬೇವಿನ ಗಿಡ ಇದೆಯಲ್ಲ, ಬೇವಿನ ಸೊಪ್ಪು, ಅದನ್ನ ತೆಗೆದುಕೊಂಡು ನೀರಲ್ಲಿ ಅದನ್ನ ಮುಳುಗಿಸಿ ಮನೆಯಲ್ಲಿ ಒಳಗಡೆ ಮತ್ತೆ ಹೊರಗಡೆ ಎಲ್ಲಾ ಕಡೆ ಸಿಂಪಡಿಸಿ. ಇದು ಮಾಡೋದ್ರಿಂದ ನೆಗೆಟಿವಿಟೀಸ್ ಏನಾದ್ರು ಇದ್ರೆ ಮನೆಯಲ್ಲಿ ಮತ್ತೆ ಮನೆ ಸರೌಂಡಿಂಗ್ ಅಲ್ಲಿ ಹೊರಟೋಗುತ್ತೆ. ಸೊ ಲಾಟ್ ಆಫ್ ಟೈಮ್ಸ್ ಕೆಲವರು ನಾನು ನೋಡಿದ್ದೇನೆ ಕಮೆಂಟ್ಸ್ ಅಲ್ಲಿ, ಈ ಬ್ಲಾಕ್ ಮ್ಯಾಜಿಕ್ ಇದೆಯಾ ಅಥವಾ ಈ ಕೆಟ್ಟದ್ದೇನಾದ್ರೂ ಆಗುತ್ತಾ ಅಂತ ಹೇಳಿ, ಈ ರೀತಿ ಸಾಲ್ಟ್ ವಾಟರ್ ಇದು ನಾವ್ ಯಾವಾಗ ಇದ್ರಲ್ಲಿ ಮಾಡ್ತೇವೋ ಆ ನೆಗೆಟಿವಿಟಿ ಇದ್ರೆ ಹೊರಟೋಗುತ್ತೆ. ಸೊ ಹಾಗಾಗಿ ಪಾಸಿಟಿವಿಟಿ ಹೆಚ್ಚಾಗ್ಬೇಕು ಅಂತಂದ್ರೆ ನೀರಿನ ಜೊತೆ ತುಂಬಾ ಮಾತಾಡ್ಬೇಕು. ನೀರಿಗೆ ಎಷ್ಟು
ಸ್ಟ್ರೆಂತ್ಸ್ ಇದೆ, ಎಷ್ಟು ಶಕ್ತಿಗಳಿದೆ ಅಲ್ವಾ ಗುರುಗಳೇ, ಯಾವುದೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡೋದು. ಗಂಗಮ್ಮ ಅಂತ ಹೇಳ್ತೇವೆ. ಸೊ ಯೂನಿವರ್ಸ್ ರೀ ಇದು, ಇದಿಲ್ಲ ಅಂದ್ರೆ ಬದುಕೋದಕ್ಕೆ ಆಗೋದಿಲ್ಲ. ನೀರಿನ ಜೊತೆ ಮಾತಾಡ್ಬೇಕು, ಉಪ್ಪು ಹಾಕಿರ್ಬೇಕು, ಆ ನೀರ್ನ ಮನೆ ಒಳಗಡೆನು ಮನೆ ಹೊರಗಡೆನು ಬೆಳಿಗ್ಗೆ ಮಾಡಿದ್ರೆ ಒಳ್ಳೇದು. ನಾರ್ಮಲಿ ನಾವು ಮಾಡ್ತೇವೆ, ಮನೆ ಗುಡಿಸ್ತೇವೆ, ಕ್ಲೀನ್ ಮಾಡ್ತೇವೆ, ಆ ಟೈಮಲ್ಲಿ ಇದನ್ನ ಮಾಡಿದ್ರೆ ಮತ್ತೆ ಮನೆ ಬೇಕಾದ್ರೆ ಒರೆಸ್ಬಿಡ್ಬೋದು, ಅದ್ಭುತವಾಗಿರುತ್ತೆ. ಸ್ಯಾಟರ್ಡೇಸ್ ಬೆಳಿಗ್ಗೆ ಇದನ್ನ ಮಾಡಿ. ಸೂಪರ್, ವೆರಿ ನೈಸ್ ಗುರುಗಳೇ. ಅಂಡ್ ಒನ್ಸ್ ಅಗೇನ್ ಐ ಮಸ್ಟ್ ಥ್ಯಾಂಕ್ ಯು ಪರ್ಸನಲಿ ಫಾರ್ ದಿಸ್ ಆಪರ್ಚುನಿಟಿ. ಇಂಥ ಒಂದು ಬ್ಲಿಸ್ಫುಲ್ ಅಟ್ಮಾಸ್ಫಿಯರ್ ಅಲ್ಲಿ ಇವತ್ತು ಆ ಪಂಚಮಹಾಭೂತಗಳು ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ನೀರು ತುಂಬಾ ಪ್ರಮುಖವಾದಂಥ ಆ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಅದು ಗೊತ್ತು. ಆಸಮ್, ಇಟ್ ವಾಸ್ ಸೋ ನೈಸ್. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ವಿ ಆರ್ ಆಲ್ ವೇಟಿಂಗ್ ಫಾರ್ ದಿ ಕ್ಲಾಸ್. ಥ್ಯಾಂಕ್ ಯು. ಪ್ರಕೃತಿ ಮುಂದೆ ಮನುಷ್ಯ ತುಂಬಾನೇ ಚಿಕ್ಕವನು ಅಂತ ಹೇಳ್ತಾರಲ್ಲ, ನಿಜಕ್ಕೂ ಪ್ರಕೃತಿ ಮಾತೆ ಮಡಿಲಲ್ಲಿ ಕೂತು ಮಾತಾಡ್ತಿರುವಾಗ ಅದರ ಅನುಭವ ಪಡ್ಕೊಂಡಾಗ ಗೊತ್ತಾಗುತ್ತೆ ಎಂತ ಅದ್ಭುತ ಫೀಲಿಂಗ್ ಇರುತ್ತೆ ಅಂತ. ಸೊ ಯೂನಿವರ್ಸ್ ಅಂದ್ರೆ ಪ್ರಕೃತಿ ಜೊತೆ ನಾವು ಕನೆಕ್ಟ್ ಆದಾಗ ಪ್ರತಿಯೊಂದು ವಿಚಾರನೂ ಗಾಢವಾಗಿ ಅರ್ಥ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಮುಂದಿನ ಕ್ಲಾಸಸ್ ಜೂನ್ 18ನೇ ತಾರೀಕು ಕರ್ಮ ಸಿದ್ಧಾಂತ ವಿಶೇಷವಾಗಿ ಹೇಳ್ಕೊಡ್ತಾರೆ ಗುರುಜಿಗಳು. ಅಂದ್ರೆ ಯಾವ ತರ ಎಷ್ಟೋ ಜನ ಎಷ್ಟೇ ಕಷ್ಟಪಟ್ಟು ದುಡಿತಾ ಇದೀವಿ, ದುಡ್ಡು ಕೈಗೆ ಹತ್ತುತ್ತಾ ಇಲ್ಲ. ಗುರುಜಿ ಹೇಳೋದನ್ನೆಲ್ಲ ವರ್ಷಗಳಿಂದ ಫಾಲೋ ಮಾಡ್ತಾ ಇದೀವಿ, ಆದ್ರೂ ನಾವು ಅನ್ಕೊಂಡಷ್ಟು ದುಡ್ಡು ಬರ್ತಾ ಇಲ್ಲ, ಶ್ರೀಮಂತಿಕೆ ಅನುಭವ ಆಗ್ತಾ ಇಲ್ಲ, ಅದರ ಸಂತೋಷ ನಮ್ಗೆ ಸಿಗ್ತಾ ಇಲ್ಲ. ಸಾಲ ಇದೆ, ತೀರ್ಸೋದಕ್ಕೆ ದುಡಿತಾ ಇದೀವಿ, ಎಷ್ಟು ತೀರ್ಸಿದ್ರು ಸಾಲನೇ ತೀರ್ತಾ ಇಲ್ಲ. ಏನಿದಕ್ಕೆ ಕಾರಣ? ಅಲ್ಲಿ ಬರುವಂತದ್ದು ಕರ್ಮ ಸಿದ್ಧಾಂತ. ಇದರ ಒಂದು ಪ್ರಾಮುಖ್ಯತೆ, ಇದರ ಒಂದು ಎಫೆಕ್ಟ್ ಯಾವ ರೀತಿ ಇರುತ್ತೆ ಜೀವನದ ಮೇಲೆ, ಅದನ್ನ ತೊಳ್ಕೊಳಕ್ಕೆ ಏನ್ ಮಾಡ್ಬೇಕು ಎಲ್ಲದನ್ನ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಗುರುಜಿ ಹೇಳ್ಕೊಡ್ತಾರೆ. ಇನ್ನು ಆಯ್ದಂಥ SSLC ಫೇಲ್ ಆಗಿರುವಂತಹ ವ್ಯಕ್ತಿಗಳಿಗೆ, ಜೊತೆಗೆ ಆಯ್ದ ಸಿಂಗಲ್ ಪೇರೆಂಟ್ಸ್ಗೆ ಉಚಿತವಾದಂತಹ ಎಂಟ್ರಿ ಇರುತ್ತೆ. ಬರ್ತಾ ಬಾವಿ ನೀರು, ಕುಡಿಯಲು ಯೋಗ್ಯವಾದಂತಹ ನೀರು, RO UV ಪ್ಯೂರಿಫೈಯರ್ ವಾಟರ್ ಬಿಟ್ಟು ಬೇರೆ ಒಂದು ಬಾಟಲ್ ನೀರನ್ನ ತಗೊಂಡ್ ಬನ್ನಿ. ಅದರಿಂದ ಕೂಡ ಉದ್ದೇಶ ಇದೆ. ಇನ್ನು ಇದೆಲ್ಲದರ ಹೊರತಾಗಿ ಸ್ಪೆಷಲ್ ಕ್ಲಾಸಸ್ ಜೂನ್ 25ನೇ ತಾರೀಕು ಇರುವಂತದ್ದು. ಆಲ್ರೆಡಿ ಬಹಳಷ್ಟು ಜನ, ನನ್ನ ಪ್ರಕಾರ 99% ಸೀಟ್ಸ್ ಫಿಲ್ ಆಗೋಗಿದೆ ಅನ್ಸುತ್ತೆ. ಎಕ್ಸ್ಕ್ಲೂಸಿವ್ ಆಗಿ ಬಿಸಿನೆಸ್ ಬಗ್ಗೆ 100 ಕೋಟಿ ದುಡ್ಡು ಈಸಿಯಾಗಿ ಮಾಡ್ಬೋದು. ಯಾರ್ಯಾರು ಬಿಸ್ನೆಸ್ ಮಾಡೋದಕ್ಕೆ ಬ್ಯಾಕ್ ಗ್ರೌಂಡ್ ಬೇಕು, ಗಾಡ್ ಫಾದರ್ ಇರಬೇಕು, ಅಥವಾ ಒಂದು ಇನ್ಸ್ಪಿರೇಷನ್ ಇರಬೇಕು, ದುಡ್ಡು ಇರಬೇಕು ಅಂತೆಲ್ಲ ಅನ್ಕೋತಿರೋ, ಏನು ಬೇಡ. ನಿಮ್ಗೆ ಮನಸ್ಸಿದ್ರೆ ಸಾಕು. ಆ ಮನ್ಸು ಮಾಡೋದು ಹೇಗೆ ಕಂಪ್ಲೀಟ್ ಪರಿವರ್ತನೆ ಮಾಡಿ ಸ್ಪೆಷಲ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಗುರುಜಿ ಹೇಳ್ಕೊಡ್ತಾರೆ. ಸೊ ಅದನ್ನು ಮಿಸ್ ಮಾಡ್ಬೇಡಿ. ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ ಅದಕ್ಕೋಸ್ಕರ. ಮುಂದಿನ ಜೂನ್ 18ನೇ ತಾರೀಕು ಸಿಗೋಣ. ಮುಂದಿನ ವಿಡಿಯೋಸ್ ಅಲ್ಲಿ ನೋಡೋಣ ಮತ್ತಷ್ಟು ವಿಭಿನ್ನವಾದಂತ ಜಾಗ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಗತ್ತಾ ಅಂತ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಾವು ಹೋಗಿ ಬರ್ತೀವಿ. ಟೇಕ್ ಕೇರ್, ಲವ್ ಯು, ಮನಿ ಇಸ್ ಹ್ಯಾಪಿ.